ಹೊಳೆನರಸೀಪುರ ಪಟ್ಟಣದ ಐತಿಹಾಸಿಕ ಹಿನ್ನೆಲೆಯ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಬ್ರಹ್ಮರಥೋತ್ಸವವು ಕ್ರೋಧೀಕೃತ್ ನಾಮ ಸಂವತ್ಸರ ಶಿಶಿರ ಋತು ಫಾಲ್ಗುಣ ಮಾಸ ಶುಕ್ಲ ಪಕ್ಷದ ಚತುರ್ದಶಿ ದಿನವಾದ ಗುರುವಾರ ಪುಬ್ಬ ನಕ್ಷತ್ರದಲ್ಲಿ ವಿಜೃಂಭಣೆಯಿಂದ ಜರುಗಿತು. ಬ್ರಹ್ಮರಥೋತ್ಸವ ಅಂಗವಾಗಿ ಬೆಳಗಿನ ಜಾವ 3 ಗಂಟೆಗೆ ಶ್ರೀಸ್ವಾಮಿಯ ಮೂಲ ವಿಗ್ರಹಕ್ಕೆ ಪಂಚಾಮೃತ ಅಭಿಷೇಕ, ಅರ್ಚನೆ, ವಿಶೇಷ ಪೂಜಾ ಕಾರ್ಯಗಳನ್ನು ನೆರವೇರಿಸಿ ಶ್ರೀ ಉತ್ತರಾದಿಮಠ ಸಮರ್ಪಿಸಿರುವ ವಜ್ರಾಭರಣಗಳಿಂದ ಅಲಂಕರಿಸಿ ಪೂಜಿಸಲಾಯಿತು. ಸೂರ್ಯಮಂಡಲೋತ್ಸವ, ನಿತ್ಯಾರಾಧನೆ, ಬಲಿಪ್ರದಾನ, ಕೃಷ್ಣಗಂಧೋತ್ಸವ ನಡೆಸಲಾಯಿತು. ವಿವಿಧ ಪುಷ್ಪಗಳಿಂದ ವಿಶೇಷವಾಗಿ ಅಲಂಕರಿಸಿದ್ದ ಶ್ರೀಸ್ವಾಮಿಯ ಉತ್ಸವ ಮೂರ್ತಿಗಳನ್ನು ರಥಬೀದಿಯಲ್ಲಿ ಉತ್ಸವ ನಡೆಸಲಾಯಿತು. ರಥ ಸಂಪ್ರೋಕ್ಷಣೆ ಹಾಗೂ ದಿಗ್ಬಲಿಯ ಬಳಿಕ ಆಗಮಿಕರು, ಅರ್ಚಕರು ಹಾಗೂ ವೈದಿಕರ ವೇದ ಘೋಷಗಳೊಂದಿಗೆ ಶುಭ ಲಗ್ನದಲ್ಲಿ ಶ್ರೀಸ್ವಾಮಿಯ ಉತ್ಸವ ಮೂರ್ತಿಯನ್ನು ಬ್ರಹ್ಮರಥದಲ್ಲಿ ಪ್ರತಿಷ್ಠಾಪಿಸಿ ವಿವಿಧ ಧಾರ್ಮಿಕ ವಿಧಿವಿಧಾನ ಪೂಜಾ ಕೈಂಕರ್ಯ ಪೂರೈಸಿದ ನಂತರ ಮಹಾಮಂಗಳಾರತಿ ನಡೆಸಲಾಯಿತು. ಸಂತಾನ ಭಾಗ್ಯಕ್ಕಾಗಿ ಸುಮಂಗಲಿಯರಿಗೆ ರಥಪಿಂಡ ಪ್ರಸಾದ ನೀಡಲಾಯಿತು. ಸಾವಿರಾರು ಭಕ್ತರ ಗೋವಿಂದನ ನಾಮಸ್ಮರಣೆಯೊಂದಿಗೆ 9:30ಕ್ಕೆ ರಥೋತ್ಸವಕ್ಕೆ ಚಾಲನೆ ನೀಡಲಾಯಿತು. ತಾಲೂಕು ಆಡಳಿತದಿಂದ ಶ್ರೀಸ್ವಾಮಿಯ ಜಾತ್ರಾ ಮಹೋತ್ಸವ ಸುಸೂತ್ರವಾಗಿ ಜರುಗಿತು. ತಹಶೀಲ್ದಾರ್ ವೈ.ಎಂ. ರೇಣುಕುಮಾರ್, ಡಿವೈಎಸ್ಪಿ ಶಾಲು, ವೃತ್ತ ನಿರೀಕ್ಷಕ ಪ್ರದೀಪ್ ಕುಮಾರ್ ಬಿಹಾರ್ ಹಾಗೂ ಮೋಹನ್ ಕೃಷ್ಣ, ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಮುನಿರಾಜು, ಸಬ್ ಇನ್ಸ್ಪೆಕ್ಟರ್ಗಳಾದ ಅಭಿಜಿತ್, ರಮೇಶ್ ಹಾಗೂ ಸಲ್ಮಾನ್ ಖಾನ್, ಪುರಸಭಾ ಮುಖ್ಯಾಧಿಕಾರಿ ಶಿವಶಂಕರ್, ಉಪ ತಹಶೀಲ್ದಾರ್ ರೂಪೇಶ್, ತಾಲೂಕ್ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಪೃಥ್ವಿರಾಜ್, ಆರ್.ಐ. ಅವಿನಾಶ್, ಲೆಕ್ಕಾಧಿಕಾರಿಗಳಾದ ಹರೀಶ್ ಬಣಕರ್, ಚಂದ್ರಶೇಖರ್, ವಿಶ್ವಪ್ರಸಾದ್ ಹಾಗೂ ಪೊಲೀಸ್ ಇಲಾಖೆ ಸಿಬ್ಬಂದಿ ಹಾಗೂ ಇತರರು ತೋರಿದ ಕಾರ್ಯದಕ್ಷತೆಯಿಂದಾಗಿ ಜಾತ್ರಾ ಮಹೋತ್ಸವ ನಿರ್ವಿಘ್ನವಾಗಿ ನಡೆಯಿತು. ಹಿರಿಯ ಅರ್ಚಕರಾದ ರಾಮಸ್ವಾಮಿ ಭಟ್ಟರ ಮಾರ್ಗದರ್ಶನದಲ್ಲಿ ಆಗಮಿಕ ಶ್ರೀಧರ್ ಭಟ್ರು, ವೆಂಕಟ ನರಸಿಂಹನ್, ನಾರಾಯಣ್ ಭಟ್ರು, ರಾಮ್ ಪ್ರಸಾದ್, ಕಿಕ್ಕೇರಿ ಶ್ರೀನಿಧಿ, ಆನೆಕನ್ನಂಬಾಡಿ ರವಿ, ಶ್ರೀನಿಧಿ ನರಸಿಂಹನ್, ಮಾವನಕೆರೆ ಜನಾರ್ದನ್ ಭಟ್ರು, ವಲ್ಲಭ, ಸಿಂಹಾದ್ರಿ, ಕಲ್ಯಾಣ್ ಹಾಗೂ ಇತರರು ಪೂಜಾ ಕೈಂಕರ್ಯ ನೆರವೇರಿಸಿದರು. ಪ್ರತಿ ವರ್ಷದಂತೆ ಹೋಳಿ ಆಡಲು ರಥದ ಹಿಂಭಾಗದಲ್ಲಿ ಅವಕಾಶ ನೀಡಿ ಮುಂಭಾಗದಲ್ಲಿ ನಿರ್ಬಂಧಿಸದ ಕಾರಣ ಎಲ್ಲ ಕಡೆಯಲ್ಲೂ ಬಣ್ಣ ಬಳಿದುಕೊಂಡ ಯುವಕರೇ ಕಂಡುಬಂದರು. ರಥ ಏಳು ಆಗಮಿಸಿದ್ದ ಭಕ್ತರು ಬಣ್ಣ ಬಳಿದುಕೊಂಡ ಯುವಕರಿಂದ ಮಾನಸಿಕ ಹಿಂಸೆ ಅನುಭವಿಸಿದರು. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ದರ್ಶನ ವ್ಯವಸ್ಥೆ ಹಾಗೂ ದೇವಾಲಯದ ಪ್ರಾಂಗಣದಲ್ಲಿ ಪ್ರಸಾದ ರೂಪದಲ್ಲಿ ಸಿಹಿ ಹಾಗೂ ಖಾರ ಪೊಂಗಲ್ ಹಾಗೂ ಮೊಸರನ್ನದ ವ್ಯವಸ್ಥೆ ಮತ್ತು ವಿತರಣೆ ಕಾರ್ಯವು ಯಾವುದೇ ಲೋಪವಿಲ್ಲದೆ ಸುಸೂತ್ರವಾಗಿ ಜರುಗಿತು. ಸ್ಕೌಟ್ಸ್ನ ರೇಂಜರ್ಸ್ ಆ್ಯಂಡ್ ರೋವರ್ಸ್ ವಿದ್ಯಾರ್ಥಿಗಳು ಸೇವೆ ಸಲ್ಲಿಸಿದರು. ರಥೋತ್ಸವದಲ್ಲಿ ಶಾಸಕ ಎಚ್.ಡಿ. ರೇವಣ್ಣ, ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಸೂರಜ್ ರೇವಣ್ಣ, ಪುರಸಭಾಧ್ಯಕ್ಷ ಎಚ್.ಕೆ. ಪ್ರಸನ್ನ, ಮಾಜಿ ಪುರಸಭಾಧ್ಯಕ್ಷರಾದ ಎಚ್.ವಿ. ಪುಟ್ಟರಾಜು, ಕೆ. ಶ್ರೀಧರ್ ಹಾಗೂ ಎಚ್.ಎಸ್. ಸುದರ್ಶನ್, ಪುರಸಭಾ ಸದಸ್ಯರು, ಉದ್ಯಮಿಗಳಾದ ಟಿ. ಶಿವಕುಮಾರ್, ದೊಡ್ಡಮಲ್ಲೇಗೌಡ, ಕೆ.ಎಂ. ಹೊನ್ನಪ್ಪ, ಗಿರೀಶ್, ಟಿ.ಎಂ., ಜೆಡಿಎಸ್ ತಾಲೂಕು ಅಧ್ಯಕ್ಷ ಪುಟ್ಟಸೋಮಪ್ಪ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಲಕ್ಷ್ಮಣ ಹಾಗೂ ಇತರರು ಇದ್ದರು.